ಪದೇ ಪದೇ ಅಪಘಾತ, ಆ ಸ್ಥಳದಲ್ಲಿ ಕಾಡ್ತಿವ್ಯಾ ಆತ್ಮಗಳು. ಒಂದೇ ಜಾಗ 20 ದಿನಗಳಲ್ಲಿ ಸುಮಾರು 20 ಅಪಘಾತಗಳು ನಡೆದಿದೆ. ಸಾವು ನೋವು ಆತಂಕ ಹುಟ್ಟಿಸಿದೆ ಡೆಡ್ಲಿ ಸ್ಪಾಟ್. ನೋಡಿ, ಆ ಒಂದೇ ಒಂದು ಜಾಗದಲ್ಲಿ 20 ದಿನಗಳಲ್ಲಿ 20 ಅಪಘಾತಗಳು ನಡೆದಿದೆ. ಸಾವು ನೋವು ಆತಂಕ ಹುಟ್ಟಿಸಿದಂತಹ ಡೆಡ್ಲಿ ಸ್ಪಾಟ್ ಇದು. ಯಾವುದು ಅಂತಂದ್ರೆ ಉತ್ತರ ಕನ್ನಡದ ರಾಮನಗರದಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಅನಮೋಡ ಹೆಮಡಗ ಮಾರ್ಗದಲ್ಲಿ ಭೀಕರ ಅಪಘಾತ ನಡೀತಾ ಇದೆ. ಎದುರಿನ ವಾಹನ ತಪ್ಪಿಸಲು ಹೋಗಿ ಮರಕ್ಕೆ ಕಾರು ಡಿಕ್ಕಿಯಾಗಿದೆ. ಅಪಘಾತದ ರಭಸಕ್ಕೆ ಕಾರಿನಲ್ಲಿದ್ದ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ಪತಿ ಗೋವಾ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪಾಳಿ ಸಮೀಪ ಪದೇ ಪದೇ ಅಪಘಾತಗಳು ಸಂಭವಿಸ್ತಾ ಇರೋದು ಯಾಕೆ? 4 ದಿನಗಳ ಹಿಂದಷ್ಟೇ ಇದೇ ಸ್ಪಾಟ್ನಲ್ಲಿ 13 ವರ್ಷದ ಬಾಲಕ ಕೂಡ ಸಾವನ್ನಪ್ಪಿದ. ಇದೇ ರೀತಿಯಾಗಿ ಅಪಘಾತ ನಡೆದಿದ್ದು ಅದು ಜಸ್ಟ್ 4 ದಿನಗಳ ಹಿಂದೆ. ಈಗ ಎಗೇನ್ ಮತ್ತೆ ಅದೇ ರೀತಿಯಾದಂಥ ಅಪಘಾತ ನಡೆದಿರೋದು ಸಾಕಷ್ಟು ಅನುಮಾನಗಳಿಗೆ, ಆತಂಕಕ್ಕೂ ಕೂಡ ಈಗ ಕಾರಣ ಆಗ್ತಾ ಇದೆ. ನೋಡಿ, GA08N3214 ರಿಜಿಸ್ಟರ್ ನಂಬರಿನ ಕಾರ್ ಏನಿದೆ, ಆ ಕಾರು ಮರಕ್ಕೆ ಡಿಕ್ಕಿಯಾಗಿರೋದು. ಪರಿಣಾಮ ಕಾರ್ನಲ್ಲಿದ್ದಂಥ ಮಹಿಳೆ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾರೆ. ಆತನ ಪತಿ ಅವರ ಸ್ಥಿತಿ ಬಹಳ ಗಂಭೀರವಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಗೋವಾ ಆಸ್ಪತ್ರೆಗೆ. ಆಮೇಲೆ ಯಾಕೆ ಪದೇ ಪದೇ ಇದೇ ಜಾಗದಲ್ಲಿ ಅದೇ ಸ್ಪಾಟಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಅನ್ನುವಂಥ ಆತಂಕ ಕೂಡ ಇದೆ. ಅದರಲ್ಲೂ 20 ದಿನಗಳಲ್ಲಿ 20 ಅಪಘಾತಗಳು ನಡೆದಿದೆ. ಕಳೆದ 4 ದಿನಗಳ ಹಿಂದೆ ಅಷ್ಟೇ ಒಂದು ಅಪಘಾತ ಆಗಿತ್ತು. ಅಲ್ಲಿ ಆ ಸಂದರ್ಭದಲ್ಲಿ ಒಬ್ಬ ಬಾಲಕ ಮೃತಪಟ್ಟಿದ್ದ. ಈಗಿವತ್ತು ಮಹಿಳೆ ಕೂಡ ಜೀವ ಬಿಟ್ಟಿರೋದು ಅಪಘಾತದಿಂದಾಗಿ ಸಾಕಷ್ಟು ಪ್ರಶ್ನೆಗಳಿಗೆ, ಸಾಕಷ್ಟು ಅನುಮಾನಕ್ಕೆ, ಅದರ ಜೊತೆಗೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅಂಥದ್ದು ಏನಿರ್ಬೋದು ಅಲ್ಲಿ ಅಂತ. ಯಾಕಂತಂದರೆ ಪದೇ ಪದೇ ಅದೇ ಜಾಗದಲ್ಲಿ ಈ ಥರ ಆಗ್ತಾ ಇರೋದಿದೆಯಲ್ಲ, ಸಹಜವಾಗಿ ಆತಂಕ ಜಾಸ್ತಿ ಮಾಡ್ತಾ ಇದೆ. ಒಂದು ಕಡೆ ಈಗ ಮಹಿಳೆ ಸ್ಥಳದಲ್ಲೇ ಸ್ಪಾಟ್ ಔಟ್ ಆಗಿದ್ರೆ, ಗಂಭೀರವಾಗಿ ಗಾಯಗೊಂಡಂತಹ ಪತಿಯನ್ನು ಗೋವಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸುವಂಥ ಕೆಲಸ ಆಗ್ತಾ ಇದೆ.